ಲೋಕಸಭೆ ಚುನಾವಣೆ ಸಂಗ್ರಾಮದಲ್ಲಿ ಈಗ ಆಪರೇಷನ್ ಹಸ್ತ ಹೆಚ್ಚು ಸೌಂಡ್ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಅದರಲ್ಲಿ ಆಪರೇಷನ್ ಹಸ್ತ ಕೂಡ ಒಂದು. ರೆಸಾರ್ಟ್ನಿಂದಾನೇ ಕೆಳಮಟ್ಟದ ನಾಯಕರಿಂದ ಹಿಡಿದು ದೊಡ್ಡ ದೊಡ್ಡ ನಾಯಕರನ್ನ ತಮ್ಮತ್ತ ಸೆಳೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಹುತೇಕ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಆಪರೇಷನ್ ಹಸ್ತದ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರೆಸಾರ್ಟ್ನಲ್ಲೇ ಕುಳಿತು ಸಿಎಂ ಸಿದ್ದರಾಮಯ್ಯ ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ. ಯಾವ್ಯಾವ ನಾಯಕರನ್ನ ಈಗಾಗಲೇ ಕಾಂಗ್ರೆಸ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಯಾರಿಗೆಲ್ಲ ಗಾಳ ಹಾಕಿದ್ದಾರೆ ನೋಡ್ತಾ ಹೋದ್ರೆ, ಯಡಿಯೂರಪ್ಪ ಆಪ್ತರಿಗೇನೆ ಸಿಎಂ ಸಿದ್ದರಾಮಯ್ಯ ಗಾಳ ಹಾಕಿರೋದು. ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋದ್ರೆ, ಎಚ್ ವಿ ರಾಜೀವ್ ನಂತರ ಮತ್ತೊಬ್ಬ ಆಪ್ತನಿಗೆ ಗಾಳ ಹಾಕುವಂತಹ ಕೆಲಸ ಆಗ್ತಾ ಇದೆ. ವರುಣ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸದಾನಂದಗೆ ಗಾಳ ಹಾಕೋದಲ್ಲದೆ ಎಚ್ ವಿ ರಾಜೀವ್ಗೂ ಕೂಡ ಗಾಳ ಹಾಕಿ ಯಶಸ್ವಿಯಾಗಿದ್ದಾರೆ. ಎಚ್ ವಿ ರಾಜೀವ್ ಮೂಡಾದ ಮಾಜಿ ಅಧ್ಯಕ್ಷ, ಈಗ ಸದಾನಂದಗೂ ಕೂಡ ಗಾಳ ಹಾಕಿದ್ದಾರೆ. ಈ ಸದಾನಂದ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ಆಪ್ತ. ಕಳೆದ ಸಾರಿ ವರುಣ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ಮತ್ತು ಪ್ರಭಾವಿ ಮುಖಂಡ ಕೂಡ ಹೌದು ಆ ಕ್ಷೇತ್ರದಲ್ಲಿ. ಇವರಿಗೂ ಕೂಡ ಗಾಳ ಹಾಕುವಂತಹ ಕೆಲಸ ಯಶಸ್ವಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ. ಸೊ ಎಚ್ ರಾಜೀವ್ ಹಾಗೇನೆ ಸದಾನಂದ ಸೇರಿದಂತೆ ಅನೇಕರನ್ನ ಈಗ ಕಾಂಗ್ರೆಸ್ಗೆ ಸೆಳೆಯುವಂತಹ ಕೆಲಸ ಆಗ್ತಾ ಇದೆ. ಲೋಕಸಭಾ ಚುನಾವಣಾ ಅಖಾಡ ಸಾಕಷ್ಟು ರಂಗು ಪಡ್ಕೊಳ್ತಾ ಇದೆ. ಈಗಾಗಲೇ ಸಿಎಂ 3 ದಿನಗಳ ಕಾಲ ರೆಸಾರ್ಟ್ನಲ್ಲಿ ವಾಸವಾಗಿ ಹೂಡಿದ್ದಾರೆ. ಈಗಾಗಲೇ ಆಪರೇಷನ್ ಹಸ್ತಕ್ಕೂ ಕೂಡ ಚಾಲನೆ ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಕೆಆರ್ ಕ್ಷೇತ್ರದ ಮಾಜಿ ಮೂಡ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರು ಕೂಡ ನಾಳೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಜೊತೆಗೆ ರಾಜೀವ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನಾಳೆ ಪಕ್ಷ ಸೇರ್ತಾ ಇದ್ದಾರೆ ಸರ್. ಯಾವ ವಿಚಾರಕ್ಕೆ ಪಕ್ಷವನ್ನು ಬಿಡ್ತಾರೆ ಸರ್ ಬಿಜೆಪಿಯನ್ನು? ನಾನು ನಿರಂತರವಾಗಿ ಕಳೆದ 30 ವರ್ಷಗಳಿಂದ ಸಮಾಜದೊಳಗೆ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡ್ಬಂದವನು. ಇನ್ನಷ್ಟು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತ ಹೃದಯದ ಭಾವನೆಗಳಿದೆ. ಜನರೊಂದಿಗೆ ಇರತಕ್ಕಂಥವನು, ಸಾಮಾನ್ಯ ಜನರಿಗೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವನು. ಆ ಸಕ್ರಿಯತೆಯನ್ನು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತವರು ಜಿಲ್ಲೆಯವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗುವ ಮೊದಲು ಚುನಾವಣೆಗೆ ಹೋದಂಥ ಸನ್ನಿವೇಶದಲ್ಲಿ ಸಾಕಷ್ಟು ಘೋಷಣೆಗಳನ್ನ ಎಲ್ಲ ಪಕ್ಷಗಳು ಮಾಡ್ದಂಗೆ ಕಾಂಗ್ರೆಸ್ ಪಕ್ಷವು ಮಾಡಿತ್ತು. ಆದರೆ ಆ ಘೋಷಣೆಗಳನ್ನು ಅತ್ಯಂತ ವೇಗದಲ್ಲಿ ಸಾಮಾನ್ಯ ಜನರಿಗೆ ತಲುಪೋದ್ರ ಮುಖಾಂತರ ಸಾಮಾನ್ಯ ಜನರ ನೋವಿನ ನಡುವೆ ಇರತಕ್ಕಂಥ ಸ್ವಾಭಿಮಾನದಲ್ಲಿ ಬದುಕನ್ನು ದುಸ್ಸಹನೀಯ ಸ್ಥಿತಿಯಲ್ಲಿ ಇದ್ದಂಥವರಿಗೆ ಇವತ್ತು ಪ್ರತಿ ಕುಟುಂಬಕ್ಕೂ 2000 ತಲುಪುವಂಥ ಯೋಜನೆ ಇರ್ಬೋದು, ಅನ್ನ ಕೊಡುವಂಥ ಯೋಜನೆ ಇರ್ಬೋದು, ಯುವಕರಿಗೆ ನಿರುದ್ಯೋಗ ಭತ್ಯೆ ದೃಷ್ಟಿಯಲ್ಲಿ ಕೊಡುವಂಥದ್ದು ಇರ್ಬೋದು. ಈ ರೀತಿಯಾದಂಥ ಸಾಮಾಜಿಕ ಚಿಂತನೆಯನ್ನು ಗಟ್ಟಿ ರೂಪದಲ್ಲಿ ತೊಗೊಂಡು ಅದನ್ನು ಸಾಕಾರಗೊಳಿಸಿದಂಥ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳನ್ನ ಮೆಚ್ಚಿ ಅದನ್ನು ಇನ್ನಷ್ಟು ಸಾಮಾನ್ಯ ಜನ ತಲುಪದೇ ಇದ್ದವ್ರಿಗೆ ತಲುಪಿಸುವಂಥ ವ್ಯವಸ್ಥೆ ಇರ್ಬೋದು. ಸಮಾಜದ ಕೊಂಡಿಯಾಗಿ ಕೆಲಸ ಮಾಡಬೇಕು, ಇನ್ನಷ್ಟು ಸಕ್ರಿಯನಾಗಬೇಕು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ನಾನು ಸೇರ್ತಾ ಇದ್ದೀನಿ. ಯಡಿಯೂರಪ್ಪನವರ ಆಪ್ತಗಳಿಗೆ ಗುರುತಿಸ್ಕೊಂಡಿದ್ರಿ ಸರ್. ಪಾರ್ಟಿ ಎಲ್ಲವನ್ನೂ ಕೊಟ್ಟಿತ್ತು ಕೂಡ, ಆದರೂ ಕೂಡ ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇರೋದು. ನಾನು 30 ವರ್ಷ ದುಡಿದಿದ್ದೀನಿ, ಪಕ್ಷವನ್ನು ತುಂಬ ಕಟ್ಟಿದ್ದೀನಿ. ನಾನು ಮಾನ್ಯ ಯಡಿಯೂರಪ್ಪ ಸಾಹೇಬರು ಅವತ್ತು KJPಗೆ ಹೆಜ್ಜೆ ಹಾಕಿದಾಗ ತುಂಬ ಜನ ಪ್ರಮುಖರು ಬರಲಿಲ್ಲ, ಆದರೆ ನಾನು ಬಂದಿದ್ದೆ. ಅವರೊಂದಿಗೆ ಅಗಾಧವಾದಂಥ ಪ್ರೀತಿ ಮತ್ತು ವಿಶ್ವಾಸವನ್ನು ಸದಾಕಾಲ ಇಟ್ಟಿದ್ದೆ. ಅದಕ್ಕಾಗಿ ನನಗೂ ಒಂದು ಸ್ಥಾನ ಕೊಟ್ಟಿದ್ದಾರೆ. ನಾನು 30 ವರ್ಷ ದುಡಿದಿರೋನು. ದುಡಿಯುವಂಥ ವಿಚಾರನೂ ಒಂದು, ನನಗೆ ಕೊಟ್ಟಂಥ ಸ್ಥಾನಕ್ಕೆ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು, ಮತ್ತು ಇನ್ನಷ್ಟು ಸಕ್ರಿಯವಾಗಿ ದುಡಿಬೇಕು ಅನ್ನುವಂಥ ನನ್ನ ಒಳಗಿನ ಶಕ್ತಿ ಏನಿದೆಯೋ ಅಂತರ್ಶಕ್ತಿ, ಅದು ಸಮಾಜಕ್ಕೆ ಉಪಯೋಗ ಆಗಬೇಕು, ಸಾಮಾನ್ಯ ಜನರಿಗೆ ಉಪಯೋಗ ಆಗಬೇಕು. ಈ ಎಲ್ಲ ದೃಷ್ಟಿಕೋನದಿಂದ ಕಾಂಗ್ರೆಸ್ ಪಕ್ಷದ ತತ್ವ ವಿಚಾರಗಳನ್ನು ಒಪ್ಪಿ ಒಬ್ಬ ಕಾರ್ಯಕರ್ತನಾಗಿ ಈ 4 ವರ್ಷ ದುಡಿಯುವಂಥ ಯೋಜನೆ ಇಟ್ಟು ಹೆಜ್ಜೆ ಆಗ್ತಾಯಿದೆ. ಕಳೆದ 2 ಚುನಾವಣೆಗಳು ಕೂಡ ಕೆಆರ್ ಕ್ಷೇತ್ರದಲ್ಲಿ 70,000ಕ್ಕೂ ಅಧಿಕ ಬಿಜೆಪಿ ಲೀಡ್ ಬರ್ತಾ ಇದೆ ಸರ್. ನೀವು ಕೂಡ ಪ್ರಬಲ ಸಮುದಾಯಕ್ಕೆ ಸೇರಿದಂಥವರು. ಸೊ ಈ ಒಂದು ಲೀಡ್ಗೆ ಬ್ರೇಕ್ ಆಗೋದಕ್ಕೆ ಸಿಎಂ ಅವರು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸರ್? ಸಹಜವಾಗಿ ರಾಜಕೀಯ ನಾಯಕರುಗಳು ನಮ್ಮ ಪಕ್ಷನ ಬಲಿಷ್ಠಪಡಬೇಕು, ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ಅದಕ್ಕೇನು ಬೇಕು ಅನ್ನೋಂಥ ಕಾರ್ಯತಂತ್ರಗಳನ್ನ ರೂಪಿಸುವಂಥ ಪ್ರಯತ್ನ ಸದಾಕಾಲ ನಡೆಯುತ್ತೆ. ಅದರಲ್ಲಿ ಕಾಂಗ್ರೆಸ್ಸು 136 ಸೀಟ್ಗಳನ್ನ ಜನಸಾಮಾನ್ಯರು ಆಯ್ಕೆ ಮಾಡಿದ್ದಾರೆ ಅಂತಂದರೆ ಇದಕ್ಕಾಗಿಯೇ ಅಷ್ಟು ಯೋಜನೆಗಳನ್ನ ಕೊಟ್ಟಂಥ ಸರ್ಕಾರ ಆಗಿದೆ. ಸೊ ಹಾಗಾಗಿ ಸಹಜವಾಗಿ ತವರು ಕ್ಷೇತ್ರದಲ್ಲಿ ಮತ್ತು ರಾಜ್ಯದೆಲ್ಲೆಡೆ ಎಲ್ಲ ಕ್ಷೇತ್ರಗಳು ಗೆಲ್ಲಬೇಕು ಅಂತ ಅಭಿಲಾಷೆಯಿಂದ ಆ ಥರ ಸಂಘಟನೆ ಮತ್ತು ಕಾರ್ಯತಂತ್ರ ನಡೀತಾ ಇರುತ್ತೆ. ಸರ್, ಈಗಾಗಲೇ ಯಶಸ್ವಿ ಸೋಮಶೇಖರ್ ಕೂಡ ಫೋಟೋ ಕೂಡ ನಿಮ್ಮ ಫ್ಲೆಕ್ಸಲ್ಲಿ ಕಾಣಿಸ್ಕೊಂಡು ನೀವು ಕೂಡ ಅವ್ರು ಆಪ್ತರಾಗಿದ್ರಿ ಸರ್. ಅವರು ಕೂಡ ಪಾರ್ಟಿಗೆ ಬರ್ತಾ ಇದ್ದಾರೆ, ಹೇಗೆ ಅಂತ ಸರ್ ನಿಮ್ಮ ಜೊತೆ ನಾಳೆ? ಆಶಾವಾದ ಇದೆ. ಅವ್ರ ತೀರ್ಮಾನ ಅವ್ರದ್ದು.
ಅವರು ಹಿಂದೆ ಕಾಂಗ್ರೆಸ್ಲಿ ಇದ್ದವ್ರಂಥವ್ರು. ಅವರಿಗೆ ತುಂಬ ದೀರ್ಘಕಾಲಿಕವಾಗಿ ಧುರೀಣರ ಕೆಲಸ ಮಾಡೋದ್ರಿಂದ ತುಂಬ ಅವರ ಸಮಕಾಲೀನರು ಮತ್ತು ಅದಕ್ಕಿಂತ ಎತ್ತರದಲ್ಲಿರ್ತಕ್ಕಂಥ ನಾಯಕರ ಸಂಪರ್ಕ ಇದೆ. ಆ ದೃಷ್ಟಿಯಲ್ಲಿ ನಮ್ಮ ಸ್ನೇಹಿತರುಗಳು ನಮ್ಮ ಮತ್ತು ಅವರ ಆತ್ಮೀಯ ಸಂಬಂಧದ ಕಾರಣಕ್ಕಾಗಿ ಅವ್ರ ಫೋಟೋ ಎಲ್ಲ ಉಪಯೋಗಿಸಿದ್ದಾರೆ ಅನಿಸುತ್ತೆ. ಪ್ರೊಬಬಲಿ ನಾಳಿನ ದಿವಸ ಅದು ಅವರು ಬರಲಿ ಅನ್ನೋ ನಮ್ಮ ಒಳಗಿನ ಅಭಿಲಾಷೆನ ಅವ್ರಿಗೆ ವ್ಯಕ್ತಪಡಿಸ್ತಾ ಇದ್ದೀವಿ. ಇದಿಷ್ಟು ಮಾಜಿ ಮೂಡ ಅಧ್ಯಕ್ಷರಾದಂತಹ ರಾಜೀವ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾರಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ತಂತ್ರ ಪ್ರತಿತಂತ್ರ ಎಷ್ಟು ಜೋರಾಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮೈಸೂರು ಮಹಾರಾಜರು ಮತ್ತು ಮೈಸೂರು ಜನರು ಒಂದು ರೀತಿ ಭಾವನಾತ್ಮಕ ಸಂಬಂಧ ಇದೆ. ಈ ಭಾವನಾತ್ಮಕ ಸಂಬಂಧದ ಮುಂದೆ ಈ ರೀತಿಯ ಪಕ್ಷ ಸೇರ್ಪಡೆ ರಾಜಕಾರಣ ವರ್ಕೌಟ್ ಆಗುತ್ತಾ? ಎಷ್ಟರ ಮಟ್ಟಿಗೆ ಕಾರ್ಯತಂತ್ರ ಸಕ್ಸಸ್ ಆಗ್ಬೋದು? ಶ್ರೀಪಾದ್, ಈಗಾಗಲೇ ಯದುವೀರವರು ಕೂಡ ನಾನು ಮಹಾರಾಜ ಅಲ್ಲ, ಸಾಮಾನ್ಯ ಪ್ರಜೆ, BJPಯ ಅಭ್ಯರ್ಥಿ ಅಂತೇಳಿ ಪ್ರಚಾರ ಕೇಳ್ತಿದ್ದಾರೆ. ಯದುವೀರವ್ರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಕೂಡ ಸಾಮಾನ್ಯ ಏನು ಕಾಮನ್ ಮ್ಯಾನ್ ಅಂತಲೇ ಈಗಾಗಲೇ ಲಕ್ಷ್ಮಣ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ. ಈಗಾಗಲೇ ಎರಡೂ ಪಕ್ಷಗಳು ಕೂಡ ಸಾಕಷ್ಟು ರಣತಂತ್ರವನ್ನು ಹೇಳ್ತಾ ಇರುವಂಥದ್ದು. CM ಅವರು 4 ದಿನಗಳಿಂದ ಮೈಸೂರಿನಲ್ಲಿ ಕುಳಿತು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದರ ಭಾಗವಾಗಿ ಈಗಾಗಲೇ ಆಪರೇಷನ್ ಹಸ್ತಕ್ಕೆ ಕೂಡ ಚಾಲನೆ ಕೊಟ್ಟಿದ್ದಾರೆ. HV ರಾಜೀವ್ ಅವರಿರ್ಬೋದು, ಸದಾನಂದ್ ಅವರಿರ್ಬೋದು, ಮೈಸೂರು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ BJP ಮತ್ತು JDSನ ಮುಖಂಡರಿಗೆ ಗಾಳ ಹಾಕಿದ್ದಾರೆ. ನಾಳೆ ಸುಮಾರು 10,000 ಜನ ಸೇರಿಸಿ ಈಗಾಗಲೇ ಸಮಾವೇಶ ಕೂಡ ನಡೀತಾ ಇದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೂ ಕೂಡ ದೋಸ್ತಿಗಳಂದರೆ BJP ಮತ್ತು ಈಗಾಗಲೇ JDS ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನಾಳೆ ಅಂದರೆ ಕಳೆದ 2 ದಿನಗಳಿಂದ BJPಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತದೆ. ಜೊತೆಗೆ ಕಾಂಗ್ರೆಸ್ಸಲ್ಲೂ ಕೂಡ ಸಾಕಷ್ಟು ತಂತ್ರಗಾರಿಕೆ ಮಾಡ್ತಾ ಇರೋ ಕಾರಣಕ್ಕಾಗಿ ನಾಳೆ ಖುದ್ದು BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ JDSನ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾ ಇದ್ದಾರೆ. ಮೈಸೂರಿಗೆ ಆಗಮಿಸುವಂತಹ ಇಬ್ಬರು ನಾಯಕರು ಕೂಡ ಖಾಸಗಿ ಹೋಟೆಲ್ನಲ್ಲಿ ಮೊದಲಿಗೆ ಕೋರ್ ಕಮಿಟಿಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಎರಡೂ ಪಕ್ಷದ ಮುಖಂಡರು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಏನು BJP ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಯಾವ ರೀತಿಯಾದಂತಹ ರಣತಂತ್ರ ಮಾಡಬೇಕು, ಜೊತೆಗೆ ಚುನಾವಣೆಯ ರೂಪುರೇಷೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದೆ. ಇದಾದ ಬಳಿಕ ಸಂಜೆ 6 ಗಂಟೆಗೆ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಂದರೆ ನಾಳೆ CM ಅವರು ಕೂಡ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಕೂಡ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗಿಸಿರುವಂತಹ ಕಾಂಗ್ರೆಸ್ ಈ ಬಾರಿ ಒಕ್ಕಲಿಗ ಮತಗಳು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಬೀಳುತ್ತೆ ಅಂತೇಳಿ ಸಾಕಷ್ಟು ಒಕ್ಕಲಿಗ ಸಮುದಾಯದ ನಾಯಕರಿಗೆ ಮನವೊಲಿಸುವಂಥ ಜೊತೆಗೆ ಯದುವೀರವರಿಗೆ ವಿರುದ್ಧವಾಗಿ ಮತವನ್ನು ಚಲಾಯಿಸಬೇಕು ಅಂತೇಳಿ ಸಾಕಷ್ಟು ರಣತಂತ್ರ ನಡೀತಾ ಇದ್ದಾರೆ. ಸೊ ಇದಕ್ಕೆ ಕೌಂಟರ್ ಕೊಡೋದಕ್ಕೂ ಕೂಡ ಈಗಾಗಲೇ HD ಕುಮಾರಸ್ವಾಮಿ ಅವರು ಒಕ್ಕಲಿಗ ಮತಗಳು ವಿಭಜನೆ ಆಗಬಾರ್ದು, ಸಾರಸಕಟಾಗಿ ದೋಸ್ತಿ ಅಭ್ಯರ್ಥಿಯಾಗಿರುವಂತಹ ಯದುವೀರವರಿಗೆ ಬೀಳಬೇಕು ಅಂತೇಳಿ ನಾಳೆ ಅವರು ಕೂಡ ಸಾಕಷ್ಟು ಒಂದು ರಣತಂತ್ರ ನಡೀತಾ ಇದ್ದಾರೆ. ಒಂದು ರೀತಿಯಲ್ಲಿ ಮೈಸೂರು ನಾಳೆ ನಿಜಕ್ಕೂ ಕೂಡ ಚುನಾವಣೆಯ ರಂಗು ಸಾಕಷ್ಟು ರಂಗೇರ್ತಾ ಇದೆ. ಎರಡೂ ಅಂದರೆ 3 ಪಕ್ಷದ ನಾಯಕರು ಮೈಸೂರಿಗೆ ಬರ್ತಾರೆ ಕಾರಣಕ್ಕಾಗಿ ಒಂದು ಕಡೆ ಸಮಾವೇಶ ನಡೀತಾ ಇದೆ, ಮತ್ತೊಂದು ಕಡೆ ಕೌಂಟರ್ ಆಗಿ ದೋಸ್ತಿಗಳ ಸಮಾವೇಶ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿಯೇ ಯದುವೀರವರು ಮತ್ತು ಲಕ್ಷ್ಮಣ್ ವಿರುದ್ಧ ನಡೀತಾ ಇರುವಂತಹ ಈ ಒಂದು ಚುನಾವಣೆ ಒಂದು ಕಡೆ CMಗೆ ಪ್ರಶ್ನೆ ಆದರೆ ದೋಸ್ತಿಗಳು ಕೂಡ ಈ ಒಂದು ಚುನಾವಣೆಯನ್ನು ಗೆಲ್ಲಬೇಕಾದಂತಹ ಅನಿವಾರ್ಯತೆ ಇದೆ. ಸೊ ಹೀಗಾಗಿ ಮೈಸೂರು ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೆಲ್ಲ ಪಡ್ಕೊಳ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್.